ಮೊದಮೊದಲು ಬಿಜ್ಜಳನು ಬಸವಣ್ಣನವರ ಮೇಲೆ ಅವರ ದ್ವೇಷಿಗಳು ಚಾಡಿ ಹೇಳಿದಾಗ ಅವನು ಅವರನ್ನು ಜಂಕಿಸಿ ಅಂದರೆ ಬೆದರಿಸಿದ್ದನು. ಆದರೆ ಅವರೆಲ್ಲ ಬಿಜ್ಜಳನಿಗೆ ಬಸವಣ್ಣನವರು ಭಂಡಾರದ ಹಣವನ್ನು ಬಳಸುತ್ತಿದ್ದಾರೆ, ಭಂಡಾರದ ಹಣ ತಮ್ಮ ಧಾರ್ಮಿಕ ಖರ್ಚಿಗೆ ಬಳಸುತ್ತಿದ್ದಾರೆ ಎಂಬ ದೊಡ್ಡ ಆರೋಪವನ್ನು ಬಿಜ್ಜಳನು ನಂಬುವಂತೆ ಹೇಳಿದರು. ಬಸವಣ್ಣನವರ ಮನೆಗೆ ದಿನನಿತ್ಯ ಪ್ರವಾಹ ರೂಪವಾಗಿ ಹರಿದು ಬರುತ್ತಿದ್ದ ಭಕ್ತ ಜನರನ್ನು ತಮ್ಮ ಆದಾಯದಲ್ಲೇ ನಿಭಾಯಿಸುತ್ತಿದ್ದರು. ಆದರೆ ಬಸವಣ್ಣನವರ ಮೇಲೆ ಅವರ ವಿರೋಧಿಗಳು ದೂರು ಸಲ್ಲಿಸುತ್ತಾರೆ. ಆಗ ಬಿಜ್ಜಳನು ಬಸವಣ್ಣನವರನ್ನು ಕರೆಯಿಸಿ ವಿಚಾರಿಸುತ್ತಾರೆ. ಬೊಕ್ಕಸದ ಹಣವನ್ನು ಶಿವಶರಣರ ಸೇವೆ ಮತ್ತು ಧಾರ್ಮಿಕ ಸೇವೆಗೆ ಬಳಸುತ್ತಿದ್ದೀರಾ ಎಂದು ಬಿಜ್ಜಳನು ಪ್ರಶ್ನಿಸುತ್ತಾನೆ. ಆಗ ಬಸವಣ್ಣನವರು ಬೊಕ್ಕಸದ ಹಣವನ್ನು ಎಣಿಸಲು ಹೇಳುತ್ತಾರೆ. ಅಷ್ಟೇ ಅಲ್ಲದೆ ಭಂಡಾರದಲ್ಲಿ ವ್ಯತ್ಯಾಸವಾಗಿದ್ದರೆ ಯಾವ ಶಿಕ್ಷೆಯನ್ನಾದರೂ ನೀಡಿ ಎಂದು ಹೇಳುತ್ತಾರೆ. ಬಸವಣ್ಣನವರು ಬಿಜ್ಜಳನ ಸಮ್ಮುಖದಲ್ಲಿ ಇರುತ್ತಾರೆ. ಭಂಡಾರದ ಲೆಕ್ಕ ಪರಿಶೋಧನೆಗೆ ಬೇರೆಯವರು ಹೋಗಿ ಲೆಕ್ಕಾಚಾರ ಮಾಡಿದಾಗ ಭಂಡಾರದಲ್ಲಿ ಅನೇಕ ಕೋಟಿಯಷ್ಟು ವೃದ್ಧಿಯಾಗಿತ್ತೆಂದು ಆಗ ಬಿಜ್ಜಳನು ತಲೆಬಾಗಿ ಶರಣಾಗತನಾದನೆಂದು ಬಸವಣ್ಣನವರು ತಪ್ಪಿತಸ್ಥರಲ್ಲ ಎಂಬುದು ದೃಢಪಡುತ್ತದೆ. ಈ ಘಟನೆಯು ಅವರಲ್ಲಿದ್ದ ದೈವತ್ವಕ್ಕೆ ಸಾಕ್ಷಿಯಾಗಿದ್ದು, ಅವರಲ್ಲಿ ದೈವಿಕ ಶಕ್ತಿಯಿಂದ ಬಿಜ್ಜಳನ ಭಂಡಾರದಲ್ಲಿ ಪವಾಡದಂತೆ ಸಿರಿಯು ವೃದ್ಧಿಯಾಗಿತ್ತು. ಈ ಘಟನೆಯ ನಂತರ ಬಿಜ್ಜಳನು ಬಸವಣ್ಣನವರಿಗೆ ಕ್ಷಮೆಯಾಚಿಸುತ್ತಾನೆ. ಬಸವಣ್ಣನವರ ಕೀರ್ತಿ ಎಲ್ಲೆಡೆಗೂ ಹಬ್ಬಿತ್ತು. ಬಸವಣ್ಣನವರು ಅಂತರಂಗದಿಂದ ಬಯಸಿದ್ದು ಭಕ್ತಿಯನ್ನು. ಶಿವ ಲಿಂಗ ಜಂಗಮರಾದಿಯಾಗಿ ಅವರು ನೋಡಿದ್ದು ಪವಿತ್ರವಾದ ನಿಷ್ಕಲ್ಮಶ ಭಕ್ತಿಯನ್ನು ಮಾತ್ರ.